ಹೆಲೋ ಎವ್ರಿವನ್, ಇದು ಮಂಡೇ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಯಾರಿಗೆ ತಾನೇ ಮಂಡೇ ಅಂದರೆ ಇಷ್ಟ ಇರುತ್ತೆ. ಸಂಡೇ ಚೆನ್ನಾಗಿ ಆರಾಮಾಗಿ ಮಲ್ಕೊಂಡು ಎದ್ದು ಸೊ ವೀಕೆಂಡ್ನ ಎಂಜಾಯ್ ಮಾಡಿರ್ತೀವಿ. ಸೊ ಮಂಡೇ ಮಾರ್ನಿಂಗ್ ಎದ್ದು ಬೇಗ ಕೆಲಸ ಮಾಡಿ ಬ್ರೇಕ್ಫಾಸ್ಟ್ನ ಮಾಡಬೇಕು ಅಂದರೆ ಯಾರಿಗೆ ತಾನೇ ಇರಿಟೇಷನ್ ಬರಲ್ಲ. ಸೊ ಕಾಫಿನ ಕುಡಿದು ಬ್ರೇಕ್ಫಾಸ್ಟ್ಗೆ ಅಂತ ಹಿಂದಿನ ದಿನವೇ ಹೆಸರು ಕಾಳು ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಯಾವಾಗಾದರೂ ಬೇಗ ಲೇಝಿ ಮಾರ್ನಿಂಗ್ಸ್ ಇರಬೇಕಾದ್ರೆ ಈ ರೆಸಿಪಿನ ಟ್ರೈ ಮಾಡಿ. ತುಂಬ ಟೈಮ್ ತಗೊಳ್ಳಲ್ಲ, ಬೇಗ ಮಾಡಿಬಿಡ್ಬೋದು. ಸೊ ಅಕ್ಕಿ ಮತ್ತು ನೆನೆಸ್ಕೊಂಡಿರೋ ಹೆಸರು ಕಾಳನ್ನ ಹಾಕಿ ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಒಂದು 2 ಸ್ಪೂನ್ ಜೀರಿಗೆ, ಸ್ವಲ್ಪ ನೀರು ಆ್ಯಂಡ್ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಬೇಕು. ಸೊ ಇದಕ್ಕೆ ಯಾವುದೇ ಥರ ಫರ್ಮೆಂಟೇಷನ್ ಎಲ್ಲ ಬೇಕಾಗಿಲ್ಲ. ಸೊ ರುಬ್ಕೊಂಡು ಹಾಗೆ ದೋಸೆನ ಹಾಕ್ಬೋದು ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಇದಕ್ಕೆ ಒಂದು ಬಾಣಲಿಯಲ್ಲಿ 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದಕ್ಕೆ 2 ಟೊಮೆಟೊ ಹಾಕ್ಕೊಂಡು 1-2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಆ್ಯಂಡ್ ಇದು ಚೆನ್ನಾಗಿ ಬೇಯೋವರೆಗೂ ಬಿಟ್ಟು ಅದಾದಮೇಲೆ ಕೊಬ್ಬರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. ಅಷ್ಟರಲ್ಲಿ ಎಲ್ಲ ಪಾತ್ರೆನೂ ತೊಳ್ಕೊಂಡೆ. ಅಷ್ಟರಲ್ಲಿ ಇದು ಆರಿತ್ತು. ಸೊ ಇದನ್ನು ಗ್ರೈಂಡರ್ಗೆ ಹಾಕ್ಕೊಂಡು ಆ್ಯಂಡ್ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಮುಗೀತು ಟೊಮೆಟೊ ಚಟ್ನಿ. ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಅದೇ ಟೈಮಲ್ಲಿ ದೋಸೆ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಆಯಿಲ್ನ ಹಾಕಿ ತವಾನ ಚೆನ್ನಾಗಿ ಸೀಸನಿಂಗ್ ಮಾಡ್ಕೊಬೇಕು. ನಾರ್ಮಲ್ ನಾವು ಹೆಂಗೆ ದೋಸೆ ಹಾಕ್ತೀವೋ ಹಾಗೆ ಹಾಕ್ಕೊಬೋದು, ಬಟ್ ಎಷ್ಟು ತೆಳ್ಳಗಾದರೂ ಎಳ್ಕೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ, ಚೆನ್ನಾಗಿ ಬೇಯಿಸ್ಬೇಕು, ಇಲ್ಲ ಅಂದರೆ ಹಸಿ ಗೊತ್ತಾಗುತ್ತೆ. ಸೊ ನೋಡಿ ತವಾದಿಂದನೂ ಎಷ್ಟು ಚೆನ್ನಾಗಿ ಎದ್ದೊಳ್ತಿದೆ ಮೇಲೆಗೆ. ಸೊ ಇದಕ್ಕೆ ಯಾವುದೇ ಟೈಮ್ ವೇಸ್ಟ್ ಇರೋಲ್ಲ. ನಾರ್ಮಲ್ ದೋಸೆ ಥರ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ಗಿಟ್ಟು ಆ ಥರದ್ದೇನೂ ಇರೋಲ್ಲ. ಸೊ ಈಸಿ ಆ್ಯಂಡ್ ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೋದು. ಇದಾಗಿತ್ತು ನಮ್ಮ ಮಂಡೇ ಬ್ರೇಕ್ಫಾಸ್ಟ್ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.